ನಮಸ್ಕಾರ ಬಿಗ್ ಬಾಸ್. ನನ್ನ ಹೆಸರು ರಮೇಶ್. ನಾನು ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದೇನೆ. ನಾನು ಸಾಮಾನ್ಯ ಕುಟುಂಬದಿಂದ ಬಂದವನಾಗಿದ್ದೇನೆ ಮತ್ತು ಪ್ರಸ್ತುತ ಒಂದು ಎಂಜಿನಲ್ಲಿ ಮೈರಾಡ ಅಂತ ಎಂಜಿನಲ್ಲಿ ಕೆಲಸ ಮಾಡ್ತಿದ್ದೇನೆ. ನನ್ನ ಜೀವನವು ಸುಲಭವಾಗಿ ಇಲ್ಲ. ನಮ್ಮ ಕುಟುಂಬದಲ್ಲಿ ಹಲವು ಕಷ್ಟಗಳಿವೆ. ನನ್ನ ತಂದೆ ಆರೋಗ್ಯ ಸಮಸ್ಯೆಯಿಂದ ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಿವೆ. ಜೊತೆಗೆ ಸಾಲದ ಭಾರವೂ ಇದೆ. ಆದರೂ ನಾನು ಯಾವುದೇ ಕಷ್ಟಕ್ಕೆ ಹೆದರದೆ ನನ್ನ ಕುಟುಂಬದ ಜೊತೆಗೆ ನಿಂತು ಜೀವನವನ್ನು ಮುನ್ನಡೆಸುತ್ತಿದ್ದೇನೆ. ಹಳ್ಳಿಯಲ್ಲಿ ಬೆಳೆದ ಕಾರಣ ಕಷ್ಟಪಟ್ಟು ದುಡಿಯುವ ಗುಣ, ಸಹನೆ ಮತ್ತು ಇತರಿಗೆ ಸಹಾಯ ಮಾಡುವ ಮನೋಭಾವ ನನ್ನಲ್ಲಿ ಬೆಳೆದಿದೆ. NGO ಕೆಲಸದಲ್ಲಿ ಮೂಲಕ ಹಲವಾರು ಸಮಸ್ಯೆಗಳನ್ನು ಹತ್ತಿರದಿಂದ ನೋಡಿದ್ದೇನೆ. ಇದರಿಂದ ಜೀವನದ ಬಗ್ಗೆ ಹೆಚ್ಚು ತಿಳುವಳಿಕೆ ಮತ್ತು ಮಾನವೀಯತೆ ನನ್ನಲ್ಲಿ ಬೆಳೆದಿದೆ. ನಾನು ತುಂಬ ಸರಳ ವ್ಯಕ್ತಿ. ನನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ನೇರವಾಗಿ ಹೇಳುತ್ತೇನೆ. ಯಾರಿಗೂ ಅನ್ಯಾಯವಾಗುವುದನ್ನು ಇಷ್ಟಪಡುವುದಿಲ್ಲ. ಸಹನೆ ತುಂಬ ಮಹತ್ವ ಕೊಡುತ್ತೇನೆ. ಆದರೆ ನನ್ನ ಗೌರವಕ್ಕೆ ಧಕ್ಕೆ ಬಂದರೆ ಧೈರ್ಯವಾಗಿ ನನ್ನ ಮಾತನ್ನು ಹೇಳುತ್ತೇನೆ. ಬಿಗ್ ಬಾಸ್ ಮನೆಗೆ ಬರಲು ನನ್ನ ಮುಖ್ಯ ಉದ್ದೇಶ ನನ್ನ ನಿಜವಾದ ವ್ಯಕ್ತಿತ್ವವನ್ನು ಜನರಿಗೆ ತೋರಿಸುವುದು. ಹಳ್ಳಿಯಿಂದ ಬಂದ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ದೊಡ್ಡ ಕನಸು ಕಾಣಬಹುದು ಮತ್ತು ಅದನ್ನು ಸಾಧಿಸಬಹುದು ಎಂಬುದನ್ನು ಸಾಬೀತುಪಡಿಸಲು ಬಯಸುತ್ತೇನೆ. ಈ ವೇದಿಕೆ ನನಗೆ ಒಂದು ಅವಕಾಶ ಮಾತ್ರವಲ್ಲ, ನನ್ನ ಜೀವನವನ್ನು ಬದಲಿಸುವ ಒಂದು ದೊಡ್ಡ ಹೆಜ್ಜೆಯಾಗಿದೆ. ನನ್ನ ಕುಟುಂಬಕ್ಕೆ ಹೆಮ್ಮೆ ತರಬೇಕು, ನನ್ನ ತಂದೆ ತಾಯಿ ಮುಖದಲ್ಲಿ ಸಂತೋಷ ನೋಡಬೇಕು ಮತ್ತು ನನ್ನ ಕನಸುಗಳನ್ನು ನನಸಾಗಬೇಕು ಎಂಬ ಆಸೆ ಇದೆ. ನನಗೆ ಬಿಗ್ ಬಾಸ್ ಮನೆ ಒಂದು ಸವಾಲು. ಆ ಸವಾಲನ್ನು ಸ್ವೀಕರಿಸಿ ನನ್ನ ಸಾಮರ್ಥ್ಯವನ್ನು ತೋರಿಸಲು ನಾನು ಸಿದ್ಧನಿದ್ದೇನೆ. ಯಾವುದೇ ಸವಾಲುಗಳು ಬಂದರೂ ನಾನು ಎದುರಿಸಲು ಸಿದ್ಧನಾಗಿದ್ದೇನೆ. ಹಾಗೆ ನಾನು ಒಂದು ಹಳ್ಳಿನಲ್ಲಿ ಜೀವನ ಮಾಡಲು ತುಂಬ ಕಷ್ಟವನ್ನು ಅನುಭವಿಸುತ್ತಿದ್ದೇನೆ. ನಮ್ಮ ಊರಲ್ಲಿ ಒಂದು ಬಸ್ ವ್ಯವಸ್ಥೆ ಕೂಡ ಇಲ್ಲ. ಆದರೂ ನಾನು ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲು ಸಿದ್ಧನಾಗಿದ್ದೇನೆ. ಧನ್ಯವಾದಗಳು ಬಿಗ್ ಬಾಸ್.